ಇನ್ನು ಓಡಾಡಕ್ಕೆ ಬಿಟ್ಟಿದ್ದಾರೆ ಅವನ್ನ ಬಟ್ಟೆ ಹರಿದಾಗ ಹೊಡೆದಾಕ್ಬಿಡ್ತಾರೆ ಕನ್ನಡ ಪರ ಹೋರಾಟಗಾರರು. ನೆನಪಲ್ಲಿ ಇಟ್ಕೋಬೇಕು ಅವನು. ಅಹಿಂಸಾ ಅಂತ ಇಟ್ಕೊಂಡು ನಮ್ಮ ರಾಜ್ಯದ ಜನಕ್ಕೆ ಭಾರಿ ಹಿಂಸೆ ಕೊಡೋದೇ ಆಗಿದೆ ಈ ಅಯೋಗ್ಯಂದು. ಬರೀ ವಿವಾದಾತ್ಮಕ ಹೇಳಿಕೆಗಳು ಕೊಡೋದು, ತಿರ್ಗಿ ಅದಾದ್ಮೇಲೆ ಸಾರಿ ಕೇಳೋದು. ಇವೆಲ್ಲ ಮನುಷ್ಯನ ದನನ ಅವನು. ಕತ್ತಿದ್ರೆ ದಮ್ಮಿದ್ರೆ ಇಡೀ ರಾಜ್ಯದಲ್ಲಿ ಯಾವ ಮೂಲೆಲಾರು ನಿಂತ್ಕೊ ನೀನು. ನಿನ್ನ ಯಾವ ಕ್ಷೇತ್ರ ಆಯ್ಕೆ ಮಾಡ್ಕೊ. ನಿನಗೆ ಯಾವ ಪಕ್ಷ ಟಿಕೆಟ್ ಕೊಡ್ತದಪ್ಪ ಒಲಿ? ನೀನೊಬ್ಬ ಅಯೋಗ್ಯ ಅಂತ ನಿನ್ಗೆ ಯಾವ ಪಕ್ಷದವ್ರು ಟಿಕೆಟ್ ಕೊಡ್ತಾರೆ ಫಸ್ಟ್ ಅದನ್ನಾರು ಹೇಳು. ಗಾಂಜಾ ಸೇದ್ಕೊಂಡು ಗಾಂಜಾ ಸೇದಿರೋ ಅಂತಾರ ಮಾತಾಡ್ತಿದ್ಯಾ ನೀನು. ಅಯೋಗ್ಯ ನೀನು. ಏನಂಗಾರೆ 4 ಸಾರಿ 3 ಸಾರಿ ಸೋತಿರೋರು ಹಂಗಾರೆ ವಿಚಾರವಂತರ ಒಬ್ಬರ ಬಗ್ಗೆ, ಒಬ್ಬ ಇಂಥ ಮೇಧಾವಿಗಳ ಬಗ್ಗೆ, ದೊಡ್ಡವ್ರ ಬಗ್ಗೆ ಇವನು ಮಾತಾಡೋ ಯೋಗ್ಯತೆ ಇದೆ? ಅವ್ರು ಚಪ್ಪಲಿ ಬಿಡೋತಾವ್ ನಿಲ್ಲ, ಇವನು ಪ್ರಾಣ ಬಿಡೋಕ್ಕಾಗುತ್ತೆ ಇವನು ಅಯೋಗ್ಯನ್ಗೆ? ಇತ್ತೀಚಿನ ದಿನಗಳಲ್ಲಿ ದೊಡ್ಡ ಮಟ್ಟದ ಕಾಂಟ್ರವರ್ಸಿ ಆಗಿದೆ. ಡಾಕ್ಟರ್ ರಾಜ್ಕುಮಾರ್ ಅವ್ರ ಬಗ್ಗೆ ಮಾತಾಡುವಂಥದ್ದು, ಅದನ್ನ ಮಾತಾಡೋ ಯೋಗ್ಯತೆ ಇಲ್ಲ ಅಂತ ನಿಖಿಲ್ ಕುಮಾರಸ್ವಾಮಿ ಹೇಳಿದಾಗ 3 ಸರಿ ಸೋತಿರೋರು ನಮ್ಮ ಬಗ್ಗೆ ಏನು ಮಾತಾಡ್ತಾರೆ ಅಂತ ಒಂದು ಮಾತನಾಡಿರುವಂಥದ್ದು. ನಿಮ್ಮ ಅನಿಸಿಕೆ ಏನು ಸರ್ ಇದ್ರ ಬಗ್ಗೆ? ಅವನು ಯಾವನ ಅಯೋಗ್ಯ ಚೇತನ ಅಹಿಂಸಾ ಅಂತ ಇಟ್ಕೊಂಡು ನಮ್ಮ ರಾಜ್ಯದ ಜನಕ್ಕೆ ಭಾರಿ ಹಿಂಸೆ ಕೊಡೋದೇ ಆಗಿದೆ ಈ ಅಯೋಗ್ಯಂದು. ಬರೀ ವಿವಾದಾತ್ಮಕ ಹೇಳಿಕೆಗಳು ಕೊಡೋದು, ತಿರ್ಗಿ ಅದಾದ್ಮೇಲೆ ಸಾರಿ ಕೇಳೋದು. ಇವೆಲ್ಲ ಮನುಷ್ಯನ ದನನ ಅವನು. ಯಾವನ ಲೋಫರ್ ಇದ್ದಂಗಿದ್ದಾನೆ ಅವನು. ಅವ್ನ ಕೆಲಸ ಏನಿದೆ ಅದು ನೋಡ್ಕೋಬೇಕು. ಅವನು ಆಫೀಸಲ್ಲಿ ಕೂತ್ಕೊಂಡು ಬುಕ್ ಓದಬೇಕು, ಅವ್ನ ಕೆಲಸ ಏನಿದೆ ನೋಡ್ಕೋಬೇಕು. ಸಿನಿಮಾಗಳಂತೂ ಇಲ್ಲ ಈಗ ಅವನಿಗೆ. ಸಿನಿಮಾ ಇಲ್ಲ ಅಂತ ಅಂದ್ಬಿಟ್ಟು ಅರೆ ಹುಚ್ಚ ಆಗ್ಬಿಟ್ಟು ಬಾಯಿಗೆ ಬಂದಂಗೆ ಹೇಳಿಕೆಗಳು ಕೊಟ್ಕೊಂಡು ಅವನು ಏನು ಅನ್ಕೊಬಿಟ್ಟಿದ್ದಾನೆ ಅವನು. ರಾಜ್ಕುಮಾರ್ ಬಗ್ಗೆ ಮಾತಾಡೋ ಯೋಗ್ಯತೆ ಅವ್ನಿಗಿದೆಯಾ? ಅವ್ನಿಗೆ ಅಯೋಗ್ಯನಿಗೆ? ಹೋರಾಟಗಾರರು ಕರ್ನಾಟಕದಲ್ಲೇ ಅವನ್ನ ಇನ್ನೂ ಓಡಾಡಕ್ಕೆ ಬಿಟ್ಟಿದ್ದಾರೆ. ಅವನ್ನ ಬಟ್ಟೆ ಹರಿದಾಗ ಹೊಡೆದಾಕ್ಬಿಡ್ತಾರೆ ಕನ್ನಡ ಪರ ಹೋರಾಟಗಾರರು. ನೆನಪಲ್ಲಿ ಇಟ್ಕೋಬೇಕು ಅವನು. ಇವನು ಅಯೋಗ್ಯ ಮಾಡಬಾರ್ದೆಲ್ಲ ಮಾಡೋದು, ಆಮೇಲೆ ದಲಿತ ಹುಡುಗರನ್ನ ಕರ್ಕೊಂಡು ಅವ್ರ ಪರವಾಗಿ ಪ್ರತಿಭಟನೆ ಮಾಡಿಸೋದಾ? ಬಿಟ್ಟಿಬಿದ್ದವ್ರ ದಲಿತ ಹುಡುಗರು. ಅವನಿಗೆ ಚೇತನ್ ಅಹಿಂಸನ್ಗೆ ಹೇಳ್ತಾ ಇದ್ದೀವಿ, ಮರ್ಯಾದೆಯಿಂದ ನಿನ್ನ ಗೆಲ್ಲಿಸಿದ್ದಾರೆ ಕರ್ನಾಟಕದ ಜನ. ನೀನು ಆ ಯೋಗ್ಯತೆನ ಉಳಿಸ್ಕೋ, ಆ ಮರ್ಯಾದೆನ ಉಳಿಸ್ಕೋ. ಅವರು ಕನ್ನಡದ ಜನ ನಿನ್ನ ಪ್ರೀತಿಸಿ ಅರಸಿ ನಿನ್ನ ಒಂದು ಸ್ಥಾನ ಕೂರಿಸಿದ್ದಾರೆ. ನೀನು ಅದನ್ನು ಕಳ್ಕೊತಾ ಇದೆಯಾ? ಅರೆ ಹುಚ್ಚ ಆಗ್ತಾ ಇದೆಯಾ? ನೀನು ಹಗಲೊತ್ತಲ್ಲೇ ಕುಡ್ಕೊಂಡು ನೀನು ಗಾಂಜಾ ಸೇದ್ಕೊಂಡು ಗಾಂಜಾ ಸೇದಿರೋ ಅಂತಾರ ಮಾತಾಡ್ತಿದ್ಯಾ ನೀನು. ಅಯೋಗ್ಯ ನೀನು. ಏನಂಗಾರೆ 4 ಸಾರಿ 3 ಸಾರಿ ಸೋತಿರೋರು ಹಂಗಾರೆ ಯಾರ ಬಗ್ಗೆ ನೀನು ಏನು ಮಾತಾಡಿದ್ರು ಹಂಗಾರೆ ನಾವೇನು ನಿನಗೆ ಕೇಳಬಾರ್ದು ಹಂಗಾರೆ? ನಾವು ಏನೋ 3 ಸಾರಿ ಸೋಲಾಗಿದೆ ಅಂದ ತಕ್ಷಣ ನೋಡ್ರಿ, ನೀನು ಅಮೇರಿಕಾದಲ್ಲಿ ಹುಟ್ಟಿದ್ಯಾ. ಈ ದೇಶದ ಈ ನೆಲದ ಕಾನೂನು ನಿನಗೆ ಗೊತ್ತಿದೆಯಲ್ಲ? ಗೊತ್ತಿಲ್ಲ. ಭಾರತ ದೇಶದ ಬಗ್ಗೆ ತಿಳ್ಕೊ ನೀನು ಫಸ್ಟು. ಪ್ರಜಾಪ್ರಭುತ್ವ. ನಾವು ಎಷ್ಟು ಸಾರಿ ಆದರೂ ನಿಲ್ಬೋದು, ಎಷ್ಟು ಸಾರಿ ಆದರೂ ಗೆಲ್ಬೋದು, ಎಷ್ಟು ಸಾರಿ ಆದರೂ ಸೋಲ್ಬೋದು. ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ನೇ 4 ಸಾರಿ ಸೋಲ್ಸಿದ್ದಾರೆ. ಹಂಗಂತ ಇವತ್ತು ನಾವು ಬಿಟ್ಬಿಟ್ಟಿದ್ದೀವಿ ಅಂಬೇಡ್ಕರ್ ಅವ್ರನ್ನ. ಫೋಟೋ ಇಟ್ಕೊಂಡು ಪೂಜೆ ಮಾಡ್ತಾ ಇದ್ದೀವಿ. ತಿಳ್ಕೊ ಅಯೋಗ್ಯ. ಅವ್ರಿವ್ರ ಬಗ್ಗೆ ಮಾತಾಡುವಾಗ ಯಾರಾದರೂ ಏನಾದ್ರು ಬುದ್ಧಿ ಹೇಳಿದ್ರೆ, ದೊಡ್ಡವರಾಗಲಿ ಚಿಕ್ಕವರಾಗಲಿ ನನಗೆ ಬುದ್ಧಿ ಹೇಳ್ತಿದ್ದಾರೆ, ಒಳ್ಳೇದು ಹೇಳ್ತಿದ್ದಾರೆ ಅಂತ ತಿಳ್ಕೊ. ಇಲ್ಲ ಅಂತಂದರೆ ನಿನಗೆ ಆದಿ ಬೀದಿನಲ್ಲಿ ಹೋರಾಟಗಾರರು ನಿನಗೆ ಬಟ್ಟೆ ಹರಿದಿ ಬುದ್ಧಿ ಕಲಿಸ್ತಾರೆ, ನಿನಗೆ ಕಪ್ಪು ಮಸಿ ಬಳಿತಾರೆ ಅಂತ ನಿನಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಹುಷಾರ್. ಸರ್, ಈಗ ರಾಜ್ಕುಮಾರ್ ಅವ್ರಿಗೆ 2.5 ಎಕರೆ ಜಮೀನು ಕೊಟ್ಟಿರುವಂಥದ್ದು ಅವಶ್ಯಕತೆ ಇತ್ತಾ ಅಂತ ಪ್ರಶ್ನೆ ಮಾಡ್ತಾರೆ. ಏನು ಸರ್ ಅದ್ರ ಬಗ್ಗೆ? ಸರ್, ಈ ಅಯೋಗ್ಯನಿಗೆ ತಾಕತ್ತಿದ್ರೆ, ಇವನಿಗೆ ದಮ್ಮಿದ್ರೆ, ಕಾಂಗ್ರೆಸ್ ಅವರು 100 ಎಕರೆ ಕೊಟ್ಕೊಂಡಿದಾರಲ್ಲ, ಅದನ್ನ ಪ್ರಶ್ನೆ ಮಾಡಕ್ಕೆ ಕೇಳಿ. ಈ ಅಯೋಗ್ಯನಿಗೆ ಡೆಲ್ಲಿಲೇ 100 ಎಕರೆ ಕೊಟ್ಟಿದ್ದಾರಲ್ಲ, ಅದ್ರ ಬಗ್ಗೆ ಪ್ರಶ್ನೆ ಮಾಡಕ್ಕೆ ಹೇಳಿ ನೋಡೋಣ. ಡಾಕ್ಟರ್ ರಾಜ್ಕುಮಾರ್ ಅವರು ಇಡೀ ಭಾರತ ದೇಶನೇ ಕೊಂಡಾಡೋ ಅಂತ ಒಬ್ಬ ನಟ. ಬರೀ ನಟ ಅಲ್ಲ, ಅವರು ಆದರ್ಶ ಪುರುಷ. ಅವರು ಈ ರಾಜ್ಯಕ್ಕೆ ಅವ್ರನ್ನ ನೋಡಿಕೊಂಡು ಎಷ್ಟೊಂದು ಜನ ಈ ಸಿನಿಮಾ ಇಂಡಸ್ಟ್ರಿ ಅಲ್ಲದೆ ಪ್ರತಿಯೊಬ್ಬ ವ್ಯಕ್ತಿನೂ ಅವ್ರವ್ರ ಜೀವನದಲ್ಲಿ ರಾಜ್ಕುಮಾರ್ ಚಿತ್ರಗಳನ್ನ ನೋಡಿಕೊಂಡು ಅವರು ಬದಲಾಗಿದ್ದಾರೆ. ರಾಜ್ಕುಮಾರ್ ಥರ ಆದರ್ಶ ವ್ಯಕ್ತಿಯಾಗಿದ್ದಾರೆ. ಆ ಅಯೋಗ್ಯ ಫ್ರೀ ಇದ್ದಾಗೆಲ್ಲ ಆಫೀಸಲ್ಲಿ ಕುತ್ಕೊಂಡು ಕುಡಿಯೋ ಬದಲು ರಾಜ್ಕುಮಾರ್ ಚಿತ್ರ ಹಾಕ್ಕೊಂಡು ನೋಡಕ್ಕೆ ಹೇಳಿ. ಅವ್ನಿಗೆ ಅಯೋಗ್ಯನಿಗೆ ಬುದ್ಧಿ ಬರ್ತದೆ. ಸರ್, ಈಗ ಇದಕ್ಕೆ ನಿಮ್ಮ ಮುಂದಿನ ಹೆಜ್ಜೆ ಏನು ಸರ್? ಇವಾಗ ಸರ್, ಅವನಿಗೆ ಹೇಳ್ತಾ ಇದ್ದೀವಿ, ಅವನು ಅತಿ ಆಯಿತು. ಬರೀ ವಿವಾದಾತ್ಮಕ ಹೇಳಿಕೆಗಳು ಕೊಟ್ಕೊಂಡೆ ಅವನು ಪ್ರಚಾರ ಗಿಟ್ಟಿಸ್ಕೊತಾ ಇದ್ದಾನೆ. ಅವನಿಗೆ ಅದು ಅವಶ್ಯಕತೆ ಇರಲಿಲ್ಲ. ಕರ್ನಾಟಕದ ಜನ ಇವನು ಅಮೇರಿಕಾದಲ್ಲಿ ಹುಟ್ಟಿದ್ರು ಕರ್ಕೊಂಬಂದು ಒಂದು ಸಿನಿಮಾ 2-3 ಸಿನಿಮಾ ಮಾಡಿದ್ದನ್ನ ಎಲ್ಲದನ್ನು ಪಾಪ ಮೆಚ್ಚಿ ಡೈರೆಕ್ಟರ್ಗಳು ಪ್ರೊಡ್ಯೂಸರ್ಗಳು ಹಾಕಿರೋದಕ್ಕೆ ಇವನು ನೋಡಿ ಅಂತ ಮಾಡಲಿಲ್ಲ. ಇರ್ಲಿಲ್ಲ ಈ ನೆಲದ ಸಿನಿಮಾಗಳು ಅಂತ ಅಂದ್ಬಿಟ್ಟು ಕರ್ನಾಟಕದವರು ಅದನ್ನು ನೋಡಿದ್ದಾರೆ, ಒಳ್ಳೆ ಮೆಚ್ಚುಗೆ ಕೊಟ್ಟಿದ್ದಾರೆ. ಅದನ್ನು ಉಳಿಸ್ಕೊಳ್ಳೋಕೆ ಹೇಳಿ ಅಯೋಗ್ಯನಿಗೆ. ಇಲ್ಲ ಅಂತಂದರೆ ಅವನು ಎಲ್ಲೂ ಹೋಗ್ತಾನೆ ಅಲ್ಲೆಲ್ಲ ನಮ್ಮ ಕನ್ನಡ ಪರ ಹೋರಾಟಗಾರರು ನಾವೆಲ್ಲ ಸೇರಿ ಅವನಿಗೆ ಬುದ್ಧಿ ಕಲಿಸೋ ಅಂಥ ಶಾಸ್ತಿನ ನಾವು ಖಂಡಿತ ಮಾಡ್ತೀವಿ. ಒಂದಷ್ಟು ಜನ ಹೋರಾಟಗಾರರು
ಮನೆ ಹತ್ರ ಬಂದು ಹಿಂಸೆ ಕೊಟ್ಟರು ನನಗೆ ಸಾರಿ ಕೇಳಬೇಕು ಅಂತ, ನಾನು ಮನಸ್ಸಿಂದ ಕೊಡಲಿಲ್ಲ ಅನ್ನುವಂಥ ಒಂದು ವ್ಯಕ್ತಪಡಿಸಿದ್ರು. ಅದೇ ಅವನ ಮನಸ್ಥಿತಿ ನೋಡ್ಕೊಳ್ಳಿ, ಅವನು ವಿಚಾರವಂತನ ಒಬ್ಬರ ಬಗ್ಗೆ, ಒಬ್ಬ ಇಂಥ ಮೇಧಾವಿಗಳ ಬಗ್ಗೆ, ದೊಡ್ಡವ್ರ ಬಗ್ಗೆ ಇವನು ಮಾತಾಡೋ ಯೋಗ್ಯತೆ ಇದೆ? ಅವ್ರು ಚಪ್ಪಲಿ ಬಿಡೋತವ್ ಇವನು ಪ್ರಾಣ ಬಿಡೋಕ್ಕಾಗುತ್ತೆ ಇವನು ಅಯೋಗ್ಯನ್ಗೆ? ಫಸ್ಟ್ ಈ ಭಾರತದ ನೆಲದ ಕಾನೂನುಗಳನ್ನ ಓದ್ಕೊಳಕ್ಕೆ ಹೇಳಿ ಅವನಿಗೆ ಅಯೋಗ್ಯನ್ಗೆ. ಅಮೆರಿಕದಲ್ಲಿ ಉಟ್ಬಿಟ್ಟು ಅವನು ಟ್ರಂಪ್ ಥರ ಆಡ್ತಾನೆ, ಯಾಕೋ ತಲೆ ಕೆಟ್ಟೋನ್ ಥರ ಆಡ್ತಾನೆ. ಹೇಗೆ ಸರ್ ಈಗ ಮುಂದಿನ ಹೋರಾಟ? ಸರ್ ಅದನ್ನೇ ಅವನಿಗೆ ಪದೇ ಇಲ್ಲಿವರೆಗೂ ಅವನ ವಿಚಾರಕ್ಕೆ ನಾವು ಹೋಗಿಲ್ಲ. ಇವತ್ತು ನಮ್ಮ ನಾಯಕರಾದಂಥ ನಿಖಿಲ್ ಕುಮಾರಸ್ವಾಮಿರವರು ಏನೋ ಮಾಧ್ಯಮದವರು ಕೇಳಿದಾಗ ಈ ಥರ ಅವರು ನಟ ಆಗಿರೋದಕ್ಕೆ ಅವ್ರ ಬಗ್ಗೆ ಕೇಳಿದ್ದಾರೆ, ಚೇತನ್ ಅವ್ರಿಗೆ ಮಾತಾಡಿದ್ದಾರೆ ಅಂತ, ನಿಮ್ಮ ಪ್ರತಿಕ್ರಿಯೆ ಏನು ಅಂತ. ಅದಕ್ಕೆ ನಮ್ಮ ನಾಯಕರು ಹೇಳಿದ್ದಾರೆ ಅವರ ಮಟ್ಟಕ್ಕೆ ಮಾತಾಡೋ ಯೋಗ್ಯತೆ ಯಾರಿಗೂ ಇಲ್ಲ ಅಂತ. ಅದಕ್ಕೆ ಇವನು 3 ಸಾರಿ ಸೋತಿರೋರು ನನಗೆ ಯೋಗ್ಯತೆ ಇದೆ ಹೇಳೋಕ್ಕೆ ಅಂದರೆ ಅವರು ತಿಳ್ಕೊಬೇಕು, ಪ್ರಜಾಪ್ರಭುತ್ವ ಎಲ್ಲರೂ ನಿಂತ್ಕೊಂಡಿದ್ದವ್ರನ್ನೆಲ್ಲ ಗೆಲ್ಸೋಕ್ಕಾಗಲ್ಲ. ಎಲ್ಲರೂ ಸೋತಿದ್ದಾರೆ, ಸೋಲ್ದೇ ಇರೋ ವ್ಯಕ್ತಿ ಯಾರಿದ್ದಾರೆ? ಎಲ್ಲರೂ ಸೋತಿದ್ದಾರೆ. ಪ್ರಜಾಪ್ರಭುತ್ವ ಇದು, ಸೋಲು ಗೆಲುವು ಒಂದು ಇದಷ್ಟೇ. ಈ ಅಯೋಗ್ಯನಿಗೆ ನಿಂತವರೆಲ್ಲ ಗೆದ್ದುಬಿಡ್ತಾರ? ಅಂಬೇಡ್ಕರ್ ಅವ್ರು ಯಾಕಪ್ಪ 4 ಸಾರಿ ಸೋತಿದ್ದಾರೆ, ಅವ್ರನ್ನ ಪೂಜೆ ಮಾಡ್ತಾ ಇಲ್ವಾ ನಾವೆಲ್ಲ? ಚೇತನ್ ಅಹಿಂಸಾ ಆಯ್ತಪ್ಪ, ನಿನಗೆ ತಾಕತ್ತಿದ್ರೆ ದಮ್ಮಿದ್ರೆ ಇಡೀ ರಾಜ್ಯದಲ್ಲಿ ಯಾವ ಮೂಲೆಲಾರು ನಿಂತ್ಕೊ, ನೀನು ಯಾವ ಕ್ಷೇತ್ರ ಆಯ್ಕೆ ಮಾಡ್ಕೊ. ನಿನಗೆ ಯಾವ ಪಕ್ಷ ಟಿಕೆಟ್ ಕೊಡ್ತದಪ್ಪ ಒಲಿ? ನೀನೊಬ್ಬ ಅಯೋಗ್ಯ ಅಂತ ನಿನ್ಗೆ ಯಾವ ಪಕ್ಷದವ್ರು ಟಿಕೆಟ್ ಕೊಡ್ತಾರೆ ಫಸ್ಟ್ ಅದನ್ನ ಹೇಳು. ಇಲ್ಲ ಇಂಡಿಪೆಂಡೆಂಟ್ ಆಗಾದ್ರೂ ನಿಂತ್ಕೊ, ನೋಡೋಣ ನಿನ್ನ ಯೋಗ್ಯತೆಯಿಂದ. ಬರೀ 100 ಓಟ್ ಹಾಕ್ಸ್ಕೊ ಸಾಕು, 100 ಓಟು. ಬರೀ ಮಾತಾಡ್ತೀಯಲ್ಲ ಅಯೋಗ್ಯ.